ವೆಲ್ಕಮ್ ಬ್ಯಾಕ್. ಹುತಾತ್ಮ ಮೇಜರ್ ಸಂದೀಪ್ ಅವರ ತಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ. ಮುಂಬೈ ದಾಳಿಯಲ್ಲಿ ಹುತಾತ್ಮರಾಗಿದ್ರು ಮೇಜರ್ ಸಂದೀಪ್ ಉನ್ನಿಕೃಷ್ಣನ್. ಎನ್ಎಸ್ಡಿ ಕಮಾಂಡರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಕೆಲವೇ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಉನ್ನಿಕೃಷ್ಣನ್ ಅವರು, ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆಯವರೇ ಲೈವ್ ನಲ್ಲಿ ಕನೆಕ್ಟೆಡ್ ಇರ್ತಾರೆ. ಇನ್ಫ್ಯಾಕ್ಟ್ ಸಂದೀಪ್ ಅವರು ಹುತಾತ್ಮರಾಗಿದ್ದು ಕೂಡ ಇದೆ ಮುಂಬೈ ದಾಳಿಯಲ್ಲಿ. ಹೀಗಾಗಿ ಅವರ ತಂದೆ ಇದೀಗ ರಾಣಾ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇರುವ ಪ್ರಕ್ರಿಯೆ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಉನ್ನಿಕೃಷ್ಣನ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬೇರೆ ಮಾಧ್ಯಮ ಜೊತೆ ತಾವು ಮಾತನಾಡಿದನ್ನ ಕೇಳಿಸ್ಕೊಂಡೆ ಸರ್. ಇದನ್ನ ರಾಜತಾಂತ್ರಿಕ ಗೆಲುವು ಅಂದ್ರೆ ಸಾಕಾಗೋದಿಲ್ಲ, ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ರಿವೆಂಜ್ ಅಂತ ಹೇಳಿ ಕರಿಬೇಕು ಅಂತ ಹೇಳಿ. ಯಾಕೆ ಹೀಗೆ ಹೇಳ್ತೀರಿ? ನಿಜವಾಗ್ಲೂ, ಯಾಕಂದ್ರೆ ಈ ತರ ಇಂಟರ್ನ್ಯಾಷನಲ್ ಇವೆಂಟ್ಸ್ ಅಲ್ಲಿ ಒಂದು ಗೆಲ್ಲುವುದು, ಲಾಫುಲ್ ಸಕ್ಸಸ್ ಅಂತ ಹೇಳ್ತಿರಲ್ಲ, ಅದು ತುಂಬಾ ಕಡಿಮೆ. ಸಿಕ್ಕೋದೇ ಕಷ್ಟ. ಇದು ನಾವದು ಗೆದ್ದಿದ್ದೀವಿ ಅಂತ ಖಂಡಿತವಾಗಿ ಹೇಳ್ಬೋದು. ಕೇವಲ ರಾಣಾ ಹಸ್ತಾಂತರ ಆದ್ರೆ ಸಾಕಾಗೋದಿಲ್ಲ, ಮೂಲವಾಗಿ ಹೆಡ್ಲಿ ಕೂಡ ಇಂಥದ್ದೇ ಕ್ರಮ ಮುಂದಾಗಬೇಕು ಭಾರತ ಹೆಡ್ಲಿ ವಿಚಾರದಲ್ಲೂ ಕೂಡ ಅನ್ನೋ ತಮ್ಮ ಅಭಿಪ್ರಾಯ? ಅದು ನಿಜವಾಗ್ಲೂ ಬೇಕಾಗಿರೋದು. ಬಟ್ ಹೆಡ್ಲಿ, ರಾಣಾ ಮತ್ತೆ ಹೆಡ್ಲಿ ಮಾತ್ರ ಅಲ್ವಲ್ಲ, ಮಾಸ್ಟರ್ ಮೈಂಡ್ ಇವರಿಬ್ರು ಟೂಲ್ಸ್ ತರ. ಅವ್ರನ್ನ ಉಪಯೋಗಿಸ್ತಿರೋದಷ್ಟೇ. ಅವರು ದೇ ಹ್ಯಾವ್ ಡನ್ ಫಾರ್ ಸಮ್ ಬೆನಿಫಿಟ್ಸ್. ಅವ್ರಿಗೆ ಬೆನಿಫಿಟ್ ಬರುತ್ತೆ ಅಂತ ಮಾಡಿರೋದು. ಸರಿಯಾಗಿರುವರು ಬಾರ್ಡರ್ ಆಚೆ ಇದ್ದಾರೆ, ಬಟ್ ಅವ್ರನ್ನ ನಮ್ಗೆ ಸಿಕ್ಕೋದಿಲ್ಲವಲ್ಲ. ಸೊ ಅಟ್ ಲೀಸ್ಟ್ ದಿಸ್ ಇಸ್ ವಿ ಕೆನಾಟ್ ಕಾಲ್ ಇಟ್ ಎ ಕ್ಲೋಷರ್ ಅಂತ ಹೇಳಕ್ಕಾಗಲ್ಲ, ಬಟ್ ಸ್ವಲ್ಪ ಮಟ್ಟಕ್ಕೆ ನಮ್ಗೆ ಸಮಾಧಾನ ಸಿಗುತ್ತೆ. ದಿಸ್ ಶೋಸ್ ಇಂಟರ್ನ್ಯಾಷನಲಿ ನಮ್ಗೆ ಇದು ತೋರಿಸಬಹುದು. ನಾವು ವಿ ಆರ್ ನಾಟ್ ಲೀವಿಂಗ್ ಎನಿಬಡಿ. ನಮ್ಮನ್ನ ತುಂಬಾ ಇಂಜುರಿ ಮಾಡ್ಬಿಟ್ಟು ಬಿಟ್ಟು ಹೋಗಕ್ಕೆ, ಇಲ್ಲದ್ರೆ ದೇಶದ ಹೆಮ್ಮೆ ಮೇಲೆ ಇಂಜುರಿ ಮಾಡ್ಕೊಂಡು ಹೋಗೋದು ನಾವು ಅಷ್ಟು ತಡೆಯಲ್ಲ. ನಾವು ಎಲ್ಲಿ ಇಷ್ಟು ಮಟ್ಟಿಗೆ ನಾವು ಹೋಗ್ತೀವಿ ಅಂತ ಅದರೊಂದು ಉದಾಹರಣೆ ಆಗಿರುತ್ತೆ ಡೆಫಿನೆಟ್ಲಿ. ಸೊ ಕ್ಲೋಜರ್ ಅಂದ್ರೆ ಏನಾಗಬೇಕು ಸರ್? ಯಾವ ರೀತಿಯ ಶಿಕ್ಷೆ ಈತನಿಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ವಿಧಿಸಬೇಕು ಅಂತ ಹೇಳಿ ತಮ್ಮ ನಿರೀಕ್ಷೆ? ಅದು ನಡೆಯೋದಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ರಾಣಾ ಕೂಡ ನಮ್ಗೆ ಪರ್ಮನೆಂಟ್ ಆಗಿ ನಮ್ ಕಸ್ಟಡಿಯಲ್ಲಿ ಬರಲ್ಲ. ನಮ್ಗೆ ಕೆಸಾಬ್ ಸಿಕ್ಕಿರೋದು ಏನಂದ್ರೆ ನಾವು ಇಟ್ಕೊಂಡಿರೋದು ಅವನ್ನ. ಸೊ ಇದು ನಾವು ಇಟ್ಕೊಂಡಿರೋದಲ್ಲ, ಇದು ನಾವು ಕಂಡೀಷನಲ್ ಹಾಕೊಂಡು ಕಂಡೀಷನಲಿ ಅಗ್ರಿಮೆಂಟ್ ಹಾಕ್ಬಿಟ್ಟು ತಂದಿರೋದು ಅವನ್ನ. ಸೊ ಯು ವಿಲ್ ಹ್ಯಾವ್ ಟು ಅವನ್ನ ಕಸ್ಟಡಿ ಜಾಸ್ತಿ ಮಾಡ್ಬಿಟ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ರನ್ನ ಬಿಟ್ಕೊಡ್ಬೇಕಾಗತ್ತೆ. ಸೊ ನಾವು ಸಾಧಾರಣವಾಗಿ ಜನಗಳು ನೆನೆಸ್ಕೊಳ್ಳೋ ತರ ವಿ ಕ್ಯಾನ್ ಹ್ಯಾಂಗ್ ಇನ್ ಟುಮಾರೋ ಅಂತ, ಅದು ಇಟ್ಸ್ ನಾಟ್ ಈಸಿ ಜಾಬ್. ಅಂಡ್ ಅವನ್ನ ಹ್ಯಾಂಗ್ ಮಾಡಿದ್ರೆ ಅದು ಕ್ಲೋಷರ್ ಆಗೋದು ಇಲ್ಲ. ಕ್ಲೋಷರ್ ಆಗ್ಬೇಕಾದ್ರೆ ದ ಪೀಪಲ್ ದೋಸ್ ಹೂ ಆರ್ ಬಿಹೈಂಡ್ ದಟ್, ಅಂದ್ರೆ ಈ ಹತ್ಯೆಗೆ ಇಲ್ಲದ್ರೆ ಈ ತರ ಅತ್ಯಾಚಾರಕ್ಕೆ ಹಿಂದೆ ಇದ್ದಿರುವರು ನಮ್ ಮುಂದೆ ಬಂದ್ಬಿಟ್ಟು ನಾವು ಮಾಡಿರೋದು ತಪ್ಪಾಗೋಯ್ತು, ಇನ್ನು ಆತರ ಆಗಲ್ಲ ಅಂತ, ಅದು ಐ ಥಿಂಕ್ ಇಟ್ ಇಸ್ ನಾಟ್ ಪಾಸಿಬಲ್. ನೋ ಕಂಟ್ರಿ ವಿಲ್ ಡೂ ದಟ್. ಸೊ ನಾವು ನೆನ್ಸ್ಕೊಂಡಿರೋ ಫ್ರೆಂಡ್ಶಿಪ್ ಆಗಿರುವ ಕಂಟ್ರಿಗಳು ಕೂಡ ನಮ್ಮನ್ನ ನಾವೇ ಮಾಡಿಸ್ಕೊಂಡು ಅವ್ರನ್ನ ಒಪ್ಪಡಿಸಿರುವ, ಯು ಕ್ಯಾನ್ ಸೇ we made their country and then we handed it over. They are against us now. So ಯಾವ ದೇಶನೂ ಆತರ ಬಂದು ನಮ್ಗೆ ಸರೆಂಡರ್ ಮಾಡಲ್ಲ, ಯಾವ ದೇಶನೂ ಮಾಡಲ್ಲ. ಸೊ ಕ್ಲೋಷರ್ ಅಂದ್ರೆ ಹೇಳೋದು ಏನಂದ್ರೆ, ನಮ್ಗೆಲ್ಲ ಎವಿಡೆನ್ಸ್ ಸಿಕ್ಕಿದ ಮೇಲೆ ನಾವು ಯಾರಿಗ್ಯಾರಿಗೆ ಸಬ್ಮಿಟ್ ಮಾಡಬೇಕಾಗಿದೆಯೋ, ಮೇ ಬಿ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಲಾ ಆರ್ ಎನಿ ಅದರ್ ಏಜೆನ್ಸೀಸ್ ಲೈಕ್ ದಟ್, we'll give the United Nations also, we can convince them ಈ ತರ ಆಗಿದೆ, ನಾವು ಈ ತರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಬಹುದು ಅಂತ ವಿನ ಒಂದು ಕ್ರಿಮಿನಲ್ ಕೇಸ್ ತರ ನಮ್ ದೇಶದಲ್ಲಿ ಇರೋ ಒಂದು ಕ್ರಿಮಿನಲ್ ಕೇಸ್ ತರ ಕ್ಲೋಸ್ ಮಾಡೋದು ಸಾಧ್ಯನೇ ಅಲ್ಲ. ಉನ್ನಿಕೃಷ್ಣ ಸರ್, ಟೆಕ್ನಿಕಲ್ ಕೆಲವೊಂದಷ್ಟು ಪ್ರೊಸೀಜರ್ಗಳು ಆಗ್ಲೇಬೇಕು, ಒಪ್ಕೊಳ್ತೀನಿ. ಆದ್ರೆ ಒಬ್ಬ ಮಾನವನಾಗಿ ಭಾರತೀಯನಾಗಿ ಯೋಚನೆ ಮಾಡಿದಾಗ ಇಂಥ ಕ್ರಿಮಿಗಳು, ಟೆರರಿಸ್ಟ್ಗಳು ಒಂದು ಕ್ಷಣ ಯೋಚನೆ ಮಾಡದೆ ಅಮಾಯಕರನ್ನ ಕೊಂದು ಹಾಕ್ತಾರೆ. ನಮ್ಮ ಯೋಧರು ಹುತಾತ್ಮರಾಗಿ ಹೋಗ್ತಾರೆ ಜನರನ್ನ ರಕ್ಷಣೆ ಮಾಡೋ ಕಾರ್ಯದಲ್ಲಿ. ಆದ್ರೆ ಇಂಥ ಒಬ್ಬ ಉಗ್ರನಿಗೆ ಶಿಕ್ಷೆ ಆಗ್ಲಿಕ್ಕೆ ವರ್ಷಾನ್ಗಟ್ಲೆ, ಇನ್ಫ್ಯಾಕ್ಟ್ ದಶಕಗಳ ಕಾಲ ಹಿಡಿದ್ಬಿಡುತ್ತೆ. ಈತನ ಬಂಧನ ಆಗಿ 16 ವರ್ಷ ಆಗೋಯ್ತು. ಈತನಿಂದ ರೂಪಿಸಲ್ಪಟ್ಟ ಸ್ಕೆಚ್ ಇಂಪ್ಲಿಮೆಂಟ್ ಆಗಿ ಮುಂಬೈ ದಾಳಿಯಾಗಿ 17 ವರ್ಷ ಆಗೋಯ್ತು. ಈಗ ಈತ ಹಸ್ತಾಂತರ ಆಗ್ತಿರೋದು ಈ ಡಿಲೇ
ಒಬ್ಬ ಮಗನನ್ನ ಕಳೆದುಕೊಂಡ ತಂದೆಯಾಗಿ ತಮ್ಮ ಮನಸ್ಸಿಗೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ? ನೋಡಿ, ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಸಂದೀಪ್ 2611 ವಿಕ್ಟಿಮ್ ಅಂತ ಹೇಳಕ್ ಆಗಲ್ಲ. ಸಿ ಆಸ್ ಯು ಸೆಡ್, ಸಿ ಅವರು ಸೆಕ್ಯೂರಿಟಿ ಆಗಿರೋ ಸೆಕ್ಯೂರಿಟಿ ಅಫಿಷಿಯಲ್ಸ್ ಅವ್ರ ಕರ್ತವ್ಯ ನಿರ್ವಹಿಸ್ತಾರೆ. ಈ ಒಂದು ತುಂಬಾ ವರ್ಸ್ಟ್ ಆಗಿರೋ ಪಾಯಿಂಟ್ ಏನು ಅಂದ್ರೆ, ಟೆರರಿಸಮ್, ದ ಬ್ಯಾಡ್ ಎಫೆಕ್ಟ್ ಆಫ್ ಟೆರರಿಸಮ್ ಇಸ್ ದಟ್ they have no eyes to see the innocent man. They start putting on everybody, girls, food, ladies, innocents, children, ಎಲ್ಲ ಬರುತ್ತೆ ಅವರದ್ದು ಇದರಲ್ಲಿ. ಸೊ ನಮಗೆ ಅದೊಂದು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಹೌ ಡು ದೇ ಡೂ ದಟ್ ಅಂತ. ಈ ನಮ್ದು ಇಟ್ಸ್ ಆಕ್ಚುಲಿ ಇಟ್ ಇಸ್ ನಾಟ್ ಇನ್ ತಾಜ್ or Oberoi or anywhere. No, see the real face we have seen. The real face of terrorism we have seen in the CST railway station. CST railway station ಅಲ್ಲಿ ನೋಡಿದೀವಿ ನಾವು. ಸೊ ವಾಟ್ ಇಸ್ ಟೆರರಿಸಮ್ ಅಂತ. ಸೊ ಯು ಕೆನಾಟ್ ಸೇ ದಟ್ see he is the Sandeep is the victim of that or anything like that ಅಂತ. ಸಂದೀಪ್ ಪ್ರಿವೆಂಟ್ ಮಾಡಕ್ಕೆ ಹೋಗಿರುವನು. ಎಷ್ಟು ಜನಕ್ಕೆ ಸೇವ್ ಮಾಡಕ್ ಆಗುತ್ತೋ, ಹೌ ವಿ ವಿಲ್ ಸೇವ್ ದ ಸಿಚುವೇಶನ್ ಅಂತ ನೋಡಿರಕ್ ಮಾತ್ರ, ಅದೊಂದು ಮಾತ್ರನೇ ಇರುವುದು, ಬೇರೆ ಏನಿಲ್ಲ. ಟೆರರಿಸಮ್ ಎಂಡ್ ಆಗ್ಬೇಕಾದ್ರೆ ದ ಮೈಂಡ್ ಸೆಟ್ ಆಫ್ ಪೀಪಲ್, ದೋಸ್ ಹೂ ಆರ್ ಸೆಂಡಿಂಗ್ ದಮ್ ಶುಡ್ ಚೇಂಜ್. ಅದು ಆಗೋದು ತುಂಬಾ 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 ಯುನೋ ಇಟ್ ಇಸ್ ನಾಟ್ ಪಾಸಿಬಲ್ ಅಟ್ ಆಲ್. ಸೊ ಟೆರರಿಸಮ್ ದ ಫಸ್ಟ್ ಪಾಯಿಂಟ್ ಇಸ್ ದಟ್ they cannot distinguish between, and they don't want to distinguish innocence from that. So CST ಅಟ್ಯಾಕ್ ಅಲ್ಲಿ ಎಷ್ಟು ಗರ್ಭಿಣಿಗಳು ಹೋಗಿದ್ದಾರೆ, ಲೇಡೀಸ್ ಅಷ್ಟು ಜನ ಹೋಗಿದ್ದಾರೆ. ಸೊ you cannot easily say that terrorism is something like that. No, terrorism has no ears or eyes or anything like that. ಒಂದು ದೇಶವಾಗಿ ದೇಶದ ಸರ್ಕಾರಗಳ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಮುಖ್ಯ ಆಗುತ್ತೆ ಸರ್ ಇಂಥ ಒಂದು ರಾಜತಾಂತ್ರಿಕ ವಿಚಾರಗಳಲ್ಲಿ ಗೆಲುವು ಅನ್ನೋ ಹಂತಕ್ಕೆ? ಅಟ್ಲೀಸ್ಟ್ ಫಾರ್ ಸಮ್ ಎಕ್ಸ್ಟೆಂಟ್ ಗೆಲುವು ಅಂತ ಸಾಧಿಸಲಿಕ್ಕೆ ಸರ್ಕಾರಗಳ ಇಚ್ಛಾಶಕ್ತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಗೆಲುವು ಅಂತ ಹೇಳಕ್ಕಿಲ್ಲ. ನಾವು ಮಾಡ್ತಾ ಇರೋದು ಏನಂದ್ರೆ, ವಿ ಆರ್ ನಾಟ್ ವಿನ್ನಿಂಗ್ ಅ ವಾರ್ ಬೈ ಗೆಟಿಂಗ್ Rana. So what we are doing is, we are establishing what we have said is right. ಅಂದ್ರೆ ನಾವು ಇಷ್ಟು ಮಟ್ಟಕ್ಕೆ ಏನ್ ಮಾತಾಡ್ತಾ ಇದ್ದೀವಿ ಅದು ನಾವು ನಿಜವಾಗಿ ನಡೆದಿರೋದು ಮಾತಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಎಕ್ಸಾಜರೇಟಿಂಗ್ ಅಂತ. ಸೊ ದಟ್ ವಿ ಕ್ಯಾನ್ ಎಸ್ಟಾಬ್ಲಿಷ್, ದಟ್ಸ್ ಆಲ್. ಯು ಕೆನಾಟ್ ವಿನ್ 2611 ರಿವೆಂಜ್ ತಗೊಂಡು ಮಾಡೋದು. 2611 ರಿವೆಂಜ್ ಆವಾಗಲೇ ಆಗೋಗಿದೆ. ಸಂದೀಪಿನ ಸಾಯಿಸಿರುವನು ನಿಮಿಷಗಳಲ್ಲೇ ಸತ್ತೋಗಿದ್ದಾನೆ. ಅಂಡ್ ಹಿಸ್ ಡೆತ್ ವಾಸ್ so gruesome. So revenge we have taken already. But ಈ ಇನ್ನಸೆನ್ಸ್ ನ ಸಾಯಿಸಿರುವುದಕ್ಕಿಂತ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತೀರಿಸಬೇಕಾದ್ರೆ, ಅಂದ್ರೆ ಜನಗಳಿಗೆ ಗೊತ್ತಾಗ್ಬೇಕಾದ್ರೆ ನಾವು ಹೇಳ್ಬೇಕು, ನಾವು ಹೇಳಿರೋದು ಕರೆಕ್ಟ್. ನೋಡಿ, ಇವಾಗ ರಾನ ತಂದಿದ್ದೀವಿ, ನಾಳೆ ಹೆಡ್ಲಿ ತರ್ತೀವಿ, ಅಂಡ್ ವಿ ವಿಲ್ ಟ್ರೈ ಡಿಪ್ಲೊಮ್ಯಾಟಿಕಲಿ ವಾಟ್ ಕ್ಯಾನ್ ವಿ ಡೂ ವಿತ್ ಅವರ್ ಎನಿಮಿ. ಅಷ್ಟು ತನಕ ನಾವು ಮಾಡಬಹುದು ಅಂತ. ಅಂದ್ರೆ ವಿ ಕ್ಯಾನ್ ಜಸ್ಟಿಫೈ ಅವರ್ ಸೆಲ್ಸ್, ದಟ್ಸ್ ಇಟ್. ಅದರ್ ದನ್ ದಟ್ ವಿ ಕ್ಯಾನಾಟ್ ಅಚೀವ್ ಎನಿಥಿಂಗ್ ಗ್ರೇಟ್. And we cannot hang also. We cannot hang Rana. We cannot punish Rana. Because Rana is in our custody on conditions. So we have to give him back. And also we cannot even, you leave alone physically, psychologically also there are limits for questioning. Correct. That we have to see that. We got him on conditions. That condition is internationally recognized conditions. And you will never get him. No, you cannot torture him. You cannot do anything harmful to him. ಸೊ ನಾವು ನೆನ್ಸ್ಕೊಂಡಿದ್ದು ಏನಂದ್ರೆ, ಅವನ್ನ ಅರೆಸ್ಟ್ ಮಾಡ್ಬಿಟ್ಟು ನಾಳೆ ಹ್ಯಾಂಗ್ ಮಾಡ್ಬೋದು, ನಾಳಿದ್ದು ನಾವೊಂದು ಇದರಲ್ಲಿ ಅರೇಬಿಯನ್ ಸಿಯಲ್ಲಿ ಬಿಸಾಕ್ಬೋದು ಅಂತ. ದೋಸ್ ಆರ್ ಆಲ್ ಅನ್ವಾಂಟೆಡ್ ಥಿಂಗ್ಸ್. ವಿ ಆರ್ ನಾಟ್ ಲೈಕ್ ದಟ್. ವಿ ಡೋಂಟ್ ವಾಂಟ್ ದಟ್. ನಿಜ. ಸರ್, ಕಡೆದಾಗಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಇಂಥ ಉಗ್ರಗಾಮಿ ಚಟುವಟಿಕೆಗಳು, ಅದರಲ್ಲಿ ನಮ್ಮ ಭಾರತದ ಅಮಾಯಕ ಪ್ರಜೆಗಳ ಹತ್ರ ಆಗೋದು, ಸರ್ಕಾರಗಳ ಪಾತ್ರ, ಈ ಎಲ್ಲದ್ರ ಬಗ್ಗೆ ಏನ್ ಹೇಳ್ತೀರಿ? It's really a good achievement from government side. We have very good achievement. So it's a very good achievement to get him back, and we can easily extract. What can be done. What we were telling is right, and his involvement. ಬೇರೆ ಯಾರಿದ್ರು, ಬೇರೆ ಏನ್ ಮಾಡ್ತಾ ಇದ್ರು, ಇದೆಲ್ಲ ಹೇಳ್ಬೋದಿತ್ತು ಅಷ್ಟೇ, ಬೇರೆ ಏನಿಲ್ಲ. That itself is more than enough. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಇಷ್ಟೊತ್ತು ಮಾತನಾಡಿದಕ್ಕೆ. ಇದು
ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆಯ ಪ್ರತಿಕ್ರಿಯೆ. ಭಾರತ ತಕ್ಕ ಮಟ್ಟಿಗೆ